ಯಾರೂ ದೇವರನ್ನು ನೋಡಿಲ್ಲ. ಮನಸ್ಸಿನಲ್ಲೂ ಹೃದಯದಲ್ಲೂ ಆತ್ಮದಲ್ಲೂ ಅಂಗೀಕರಿಸುವರು ರಕ್ಷಣೆಯನ್ನು ಪಡೆಯುತ್ತಾರೆ ಅಂತ ಅರ್ಥ. 1 ಸಾಮುವೇಲ್ 12:24. ನೀವು ಯೆಹೋವವನ್ನು ಗೌರವಿಸಬೇಕು. ನೀವು ನಿಮ್ಮ ಪೂರ್ಣ ಹೃದಯದಿಂದ ಅವರ ಸೇವೆಯನ್ನು ನಿಜವಾಗಿಯೂ ಮಾಡಬೇಕು. ಆತನು ನಿಮಗಾಗಿ ಮಾಡಿದ ಆಶ್ಚರ್ಯಕರವಾದ ಕಾರ್ಯಗಳನ್ನು ನೆನೆಸಿಕೊಳ್ಳಿರಿ. ನಮಗೆ ಇನ್ನೊಂದು ಜನ್ಮ ಇಲ್ಲ, ಆದರೆ ಇನ್ನೊಂದು ಜೀವನ ಇದೆ. ಅದೇ ನಿತ್ಯ ಜೀವ. ಅದನ್ನೇ ಮುಕ್ತಿ ಹೊಂದೋದು, ಮೋಕ್ಷ ಪಡೆಯೋದು ಅಂತ ಹೇಳ್ತಾರೆ. ಎಲ್ಲಾ ದೇವ್ರು ಒಂದೇ ತಾನೇ ರೀ? ಯಾವ ದೇವ್ರನ್ನು ಪೂಜಿಸಿದ್ರು ಅದ್ರಿಂದ ಮುಕ್ತಿ ಹೊಂದಲೇಬೇಕಲ್ವಾ? ಇಲ್ಲ ರಾಜಮ್ಮ, ನಾನು ಎಲ್ಲ ವೇದಗಳನ್ನು ಪರಿಶೀಲಿಸಿ ನೋಡಿದೆ. ದೇವರಿಗೆ ನಮಸ್ಕಾರ ಮಾಡಿ, ದೇವರ ಸ್ತುತಿ ಮಾಡಿ, ದೇವರ